ಗೀ ರೈಸ್ಗೆ ಕುರ್ಮಾ ಸಾಗು ಅಂತಿರೋ ಕುರ್ಮಾ ಅಂತಿರೋ ಒಟ್ಟಲ್ಲಿ ಒನ್ ಆಫ್ ದ ಬೆಸ್ಟ್ ಕಾಂಬಿನೇಷನ್ ಅಂತ ಹೇಳ್ಬೋದು. ಗೀ ರೈಸ್ಗೆ ಈ ಥರ ಕುರ್ಮಾ ಇದ್ದರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಈ ಕೆಲಸಗಾರಗಳೆಲ್ಲ ತುಂಬ ಚೆನ್ನಾಗಿ ಬರುತ್ತೆ. ಪಾರ್ಸಲ್ ಎಲ್ಲ ಒಂದು ಗಂಟೆಯಿಂದ 3 ಗಂಟೆ 2 ಅವರ್ ವ್ಯಾಪಾರ ಸರ್. ಚೆನ್ನಾಗಿದೆ ಸರ್. ಮಧ್ಯಾಹ್ನ ಊಟದ್ದು ತುಂಬ. ಆಮೇಲೆ ಎಲ್ಲ ರೈಸ್ ಎಲ್ಲ ರೈಸ್ ಹಾಕೋದು ಸರ್, ಯಾವ ಸ್ಟೀಮ್ ರೈಸ್ ಹಾಕಲ್ಲ. ಹಾಯ್ ಹಲೋ ನಮಸ್ಕಾರ. ನಿಮಗೆಲ್ರಿಗೂ ನಮ್ಮ ಫುಡ್ ಡೈರೀಸ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ನಾವಿವತ್ತು ಬಂದಿದ್ದೀವಿ ನಮ್ಮ ಹೆಮ್ಮೆಯ ಮೈಸೂರಿನ ಆಲ್ನಳ್ಳಿಲಿ ಒಂದು ಹೋಟೆಲ್ ನಡೆಸ್ತಾ ಇದ್ದಾರೆ. ಆ ಹೋಟೆಲ್ ಹೆಸರು ಬಂದು ಶ್ರೀ ವಿನಾಯಕ ದರ್ಶಿನಿ ಅಂತ. ಇದು ಸುಮಾರು 12 ವರ್ಷಗಳಿಂದ ನಡ್ಸ್ಕೊ ಬರ್ತಾ ಇದ್ದಾರೆ. ಈ ಹೋಟೆಲ್ಲು ಲೊಕೇಟ್ ಆಗಿರೋದು ಮೈಸೂರು ಮತ್ತು ಟಿ ನರಸೀಪುರ ರೋಡು ಮೇಯ್ನ್ ರೋಡಲ್ಲಿ ನಿಮಗೆ ಒಂದು ಬಸ್ ಸ್ಟಾಪ್ ಸಿಗುತ್ತೆ, ಆಲ್ನಳ್ಳಿ ಬಸ್ ಸ್ಟಾಪ್ ಅಂತ. ಆ ಬಸ್ ಸ್ಟಾಪ್ ಎದುರುಗಡೆ ಈ ಹೋಟೆಲ್ ಸಿಗುತ್ತೆ. ಮತ್ತು ನಿಮಗೆ ಈಸಿಯಾಗಿ ಅಡ್ರೆಸ್ ಹೇಳಬೇಕು ಅಂದರೆ ನಂದಿನಿ ಮಿಲ್ಕ್ ಪಾರ್ಲರ್ ಇದೆ, ಅದು ಎದುರುಗಡೆನೇ ಈ ಹೋಟೆಲ್ ಇರೋದು. ಈ ಹೋಟೆಲಲ್ಲಿ ಬೆಳಗಿನ ಮಾರ್ನಿಂಗ್ ಬ್ರೇಕ್ಫಾಸ್ಟು ಮತ್ತು ಲಂಚು ಎರಡೂ ಸಿಗುತ್ತೆ. ಬನ್ನಿ, ಈ ಹೋಟೆಲ್ ವಿಶೇಷತೆ ಏನು, ಇಲ್ಲಿ ಏನೇನು ಸಿಗುತ್ತೆ ಅವ್ರನ್ನೇ ಮಾತಾಡ್ಸೋಣ. ಸರ್ ನಮಸ್ತೆ. ಸರ್ ನಮಸ್ತೆ ಸರ್. ಸರ್ ನಿಮ್ಮ ಹೆಸರು? ಪ್ರಭಾಕರ ಸರ್. ಪ್ರಭಾಕರ್ ಅವರೇ, ಶ್ರೀ ವಿನಾಯಕ ದರ್ಶಿನಿ ಎಷ್ಟು ವರ್ಷದಿಂದ ನಡೆಸ್ತಾ ಇದ್ದೀರಾ? ಸರ್ ನಮ್ಮದು ಸುಮಾರು ಒಂದು 13 ವರ್ಷ ಆಯಿತು ಸರ್. 13 ವರ್ಷದಿಂದ ನಾನು ನಡ್ಸ್ಕೊಂಡು ಹೋಗ್ತಾಯಿದ್ದೀನಿ ಸರ್. ಓಕೆ, ಇದೊಂದೇ ಜಾಗದಲ್ಲಿದೆ? ಇಲ್ಲ ಸರ್, ಎದುರುಗಡೆ ಇತ್ತು ಸರ್. ಎದುರುಗಡೆ ಒಂದು 8 ವರ್ಷ ಮಾಡಿದೆ ಸರ್. ಆನಂತರ ಸ್ವಲ್ಪ ದೊಡ್ಡದಾಗ ಮಾಡೋಣ ಅಂತೇಳಿ ಈ ಕಡೆ ಮಾಡ್ಕೊಂಡೆ ಸರ್. ಇಲ್ಲಿ ಒಂದು 7 ವರ್ಷ ಆಯ್ತು ಸರ್. ಓಕೆ, ಇದು ಅಡ್ರೆಸ್ನ ಕರೆಕ್ಟಾಗಿ ಹೇಳ್ತೀರಾ? ಶ್ರೀ ವಿನಾಯಕ ದರ್ಶಿನಿ ಸರ್, ನಂದಿನಿ ಲೇಔಟ್ ಆಲ್ನಳ್ಳಿ, ಟಿ ನರಸೀಪುರ ಮೇನ್ ರೋಡ್ ಪಕ್ಕದಲ್ಲಿ ನೇತಾಜಿ ನಗರಕ್ಕೆ ಹೋಗುತ್ತಲ್ಲ ಪೊಲೀಸ್ ಲೇಔಟ್ಗೆ ಮೊದಲನೇ ಅಂತ ನಂದಿನಿ ಗೌಡ್ರು ಮಾಡಿದ್ದು. ಆಲಂಬುತ್ತು ಆಟೋ ಸ್ಟ್ಯಾಂಡ್ ಪಕ್ಕದಲ್ಲಿ ಸರ್ ನಮ್ಮ ಹೋಟ್ಲು ಬರುತ್ತೆ ಸರ್. ಶ್ರೀ ವಿನಾಯಕ ದರ್ಶಿನಿ ಹೋಟ್ಲು ಬರುತ್ತೆ. ನಮ್ದು ಬಂದು 13 ವರ್ಷ ಆಯ್ತು ಸರ್ ಹೋಟ್ಲು ಮಾಡಿ. ನಾವು ಇಲ್ಲಿಗೆ ಸ್ಟಾರ್ಟಿಂಗ್ ಬಂದಾಗ ನಾವು ಗೋಬಿ ಅಂಗಡಿ ಹಾಕ್ತೋ. ಶ್ರೀ ವಿನಾಯಕ ದರ್ಶಿನಿ ಗೋಬಿ ಫಾಸ್ಟ್ ಅಂದ್ಬಿಟ್ಟು ವಿನಾಯಕ ಗೋಬಿ ಅಂದ್ಬಿಟ್ಟು ಆದರ್ಶ ಮೆಡಿಕಲ್ ಸ್ಟೋರ್ ಎದುರುಗಡೆ ನಮ್ಮದು ನೀಲಪ್ಪ ಅವರು ನನಗೆ ಕರ್ಕೊಬಂದು ಹಾಕ್ಸ್ರು. ನೀಲಪ್ಪ ಅವ್ರ ಕಾಂಪ್ಲೆಕ್ಸಲ್ಲಿ ಗೋಬಿ ಮಾಡ್ಕೊಂಡು ಒಂದು 10 ವರ್ಷ ಅಲ್ಲಿ ಮಾಡಿದೆ. ಆನಂತರ ಹೋಟ್ಲು ಮಾಡೋ ಅಂತೇಳಿ ನನಗೆ ಹೋಟ್ಲು ಮಾಡೋ ಅಂತೇಳಿ ಇಲ್ಲಿ ಜಾಗದಲ್ಲಿ ಅಲ್ಲೇ ಹೋಟ್ಲು ಮಾಡಿದೆ. ಆನಂತರ ಅಲ್ಲೆಲ್ಲ ಕ್ಲಿಕ್ ಆಯಿತು. ಆವಾಗ ಮಳಿಗೆ ಮಾಡಿಕೊಂಡು ಚೆನ್ನಾಗೇ ಬಂದಿದ್ದೀನಿ ಸರ್. ತೊಂದರೆ ಬಿಸ್ನೆಸ್ ಚೆನ್ನಾಗಿದೆ? ಹೌದು ಸರ್, ಹೋಟ್ಲೆಲ್ಲ ಬಿಸ್ನೆಸ್ ಎಲ್ಲ ಚೆನ್ನಾಗಿದೆ ಸರ್. ಈ ಲೇಔಟಲ್ಲಿ ಬಂದು ನಮಗೆ ಸಂಪರ್ಕ ಚೆನ್ನಾಗಿದೆ. ಆಮೇಲೆ ಭಾಳ ಈ ಲೇಔಟಲ್ಲಿ ನಮಗೆ ತುಂಬ ಗೌರವ ಸರ್. ಎಲ್ಲ ಫ್ರೆಂಡ್ಲಿ ಇದ್ದಾರೆ, ಚೆನ್ನಾಗಿ ಎಲ್ಲ ಪರಿಚಯ, ವಿಶ್ವಾಸದಲ್ಲಿದ್ದಾರೆ, ಫ್ರೆಂಡ್ಲಿ. ನಮಗೆ ನಂದಿನಿ ಲೇಔಟು ಒಂಥರ ನಮ್ಮ ಮನೆ ಇದ್ದಂಗೆ ನಂದಿನಿ ಲೇಔಟು, ಆ ಥರ ಬಾಂಧವ್ಯ ಚೆನ್ನಾಗಿದೆ ಸರ್ ನಮಗೆ. ಬೇರೆ ಯಾವ್ದಾದ್ರು ಬ್ರಾಂಚ್ ಇದೆಯಾ? ಬೇರೆ ಯಾವುದು ಬ್ರ್ಯಾಂಚ್ ಇಲ್ಲ ಸರ್. ನಮ್ಮದು ರಿಯಲ್ ಎಸ್ಟೇಟ್ ಇದೆ ಸರ್. ನಾನು ಜಮೀನು ಪರ್ಚೇಸ್ ಮಾಡಿ ಡೆವಲಪ್ ಮಾಡಿ ಗಿದ್ಬಸ್ ಎಲ್ಲ ಮಾಡಿ ಬೇಲಿ ಹಾಕಿ ಪಿಂಚಿಂಗ್ ಹಾಕಿ ಫಾರ್ಮ್ ಹೌಸ್ ಥರ ಮಾಡಿಕೊಂಡು ಅದೊಂದು ಪರ್ಚೇಸ್ ಮಾಡಿ ಸೇಲ್ ಮಾಡ್ತೀನಿ ಸರ್. ಅದೊಂದಿದೆ. ಮತ್ತು ಮನೆ ಸೈಟ್ಗಳೆಲ್ಲ ಕೊಡಿಸ್ತೀನಿ. ಸೈಟ್ಗಳೆಲ್ಲ ಪರ್ಚೇಸ್ ಮಾಡಿ ನಾನು ಅಗ್ರಿಮೆಂಟ್ ಹಾಕೊಂಡು ಮಾಡ್ತೀನಿ ಸರ್. ಜಾಸ್ತಿ ಜಮೀನು ಸರ್. ಇದು ಹೋಟ್ಲು ಬಿಟ್ಟರೆ ನಮ್ಮ ಹುಡುಗ ಇದ್ದಾನೆ, ನಮ್ಮ ಅಣ್ಣನ ಮಗ ಇದ್ದಾನೆ. ನಮ್ಮ ಅಣ್ಣನ ಮಗ ನಡ್ಸ್ಕೊಂಡು ಹೋಗ್ತಾರೆ. ನಾನು ಹೋಟ್ಲು ಬರ್ತೀನಿ. ಹೋಟ್ಲು ಬಿಟ್ಟರೆ ಜಮೀನು ಸರ್, ಅಷ್ಟೇ ಸರ್. ಓಕೆ, ನಿಮ್ಮಲ್ಲಿ ಹೋಟೆಲ್ದು ಮಾಮೂಲಿ ಏನು ಮಾರ್ನಿಂಗ್ ಬ್ರೇಕ್ಫಾಸ್ಟಲ್ಲಿ ಏನೇನು ಚೇಂಜಸ್ ಇರುತ್ತೆ ಮತ್ತು ಏನೇನು ಅವೈಲಬಿಲಿಟಿ ಇರುತ್ತೆ? ಪ್ರತಿದಿನ ಚೇಂಜ್ ಆಗುತ್ತೆ ಸರ್. ಪ್ರತಿದಿನ ಬಾತು ಚೇಂಜ್ ಆಗುತ್ತೆ. ಕ್ಯಾಪ್ಸಿಕಮ್ ಬಾತು, ಕ್ಯಾಬೇಜ್ ಪಲಾವ್, ವೆಜ್ ಪಲಾವ್, ಗೀ ರೈಸು, ಮಶ್ರೂಮ್ ಪಲಾವ್, ಆಮೇಲೆ ಸೋಯಾಬೀನ್ ಪಲಾವ್ ಎಲ್ಲ ಇರುತ್ತೆ. ಪುಳಿಯೋಗರೆ, ಚಿತ್ರಾನ್ನ, ಇಡ್ಲಿ ಕಂಪಲ್ಸರಿ ಇರುತ್ತೆ. ದೋಸೆ ಎಲ್ಲ ಕಂಪಲ್ಸರಿ ಇರುತ್ತೆ. ಮತ್ತು ಪೂರಿ ಎಲ್ಲ ಕಂಪಲ್ಸರಿ ಇರುತ್ತೆ. ಅದೆಲ್ಲ ಕಂಪಲ್ಸರಿ ಇರುತ್ತೆ. ಮಧ್ಯಾಹ್ನದ ಊಟದಲ್ಲಿ ನಿಮಗೆ ಎಷ್ಟು ಗಂಟೆಗೆ ಸ್ಟಾರ್ಟ್ ಆಗುತ್ತೆ, ಏನೇನು ಸಿಗುತ್ತೆ? ಸೊ ಮಧ್ಯಾಹ್ನ ಊಟ ನಮ್ಮದು 12:45 1 ಗಂಟೆ ಸ್ಟಾರ್ಟ್ ಆಗುತ್ತೆ. ಮಧ್ಯಾಹ್ನ ಊಟ ವಿಶೇಷ ಏನಾದರೂ ಸರ್, ನಮ್ಮದು 50 ರೂಪಾಯಿಗೆ ಒಂದು ಊಟ ಸಿಗುತ್ತೆ ಸರ್. 50 ರೂಪಾಯಿಗೆ ಫುಲ್ ಮೀಲ್ಸ್ ಆಗುತ್ತೆ. ಒಂದು ರೈಸ್ ಕೊಡ್ತೀವಿ, ರಸಮ್ ಕೊಡ್ತೀವಿ, ಸಾಂಬಾರು ಕೊಡ್ತೀವಿ, ಮಜ್ಜಿಗೆ ಕೊಡ್ತೀವಿ, ಪಲ್ಯ, 2 ಬಜ್ಜಿ ಕೊಡ್ತೀವಿ. ಈ ಕೆಲಸಗಾರಗಳೆಲ್ಲ ತುಂಬ
ಚೆನ್ನಾಗಿ ಬರುತ್ತೆ ಪಾರ್ಸಲ್ ಎಲ್ಲ. ಒಂದು ಗಂಟೆಯಿಂದ 3 ಗಂಟೆ 2 ಅವರ್ ವ್ಯಾಪಾರ ಸರ್. ಚೆನ್ನಾಗಿದೆ ಸರ್. ಮಧ್ಯಾಹ್ನ ಊಟದ್ದು ತುಂಬ. ಆಮೇಲೆ ಎಲ್ಲ ರೈಸ್ ಎಲ್ಲ ರೈಸ್ ಹಾಕೋದು ಸರ್, ಯಾವ ಸ್ಟೀಮ್ ರೈಸ್ ಹಾಕೋಲ್ಲ. ಚೆನ್ನಾಗಿದೆ ಸರ್. ಅವಲಿಂದ ಕಂಪಾಸಲ್ಲಿ ಚೆನ್ನಾಗಿದೆ ಸರ್. ನಾನು ಸ್ಟಾರ್ಟಿಂಗು 30 ರೂಪಾಯಿಂದ ಕೊಡ್ತಿದ್ದೀನಿ ಸರ್, ಈಗ 50 ರೂಪಾಯಿ ಮಾಡಿದ್ದೀನಿ ಸರ್. ಪಲ್ಯ ಎಲ್ಲ ಕೊಡ್ತೀನಿ, ಚೆನ್ನಾಗಿದೆ ಸರ್. ಒಬ್ರಿಗೆ ಸಫಿಷಿಯೆಂಟ್ ಆಗಿದೆ ಮತ್ತು ವರ್ತ್ ಇದೆ. ಹೌದು ಸರ್, ಒಬ್ರಿಗೆ ಸಾಕು ಸರ್. ಎಲ್ಲೋ 90-100 ಜನದಲ್ಲಿ 2-3 ಜನ ಒಂದು ರೈಸ್ ತಿನ್ಬೋದು ಅಷ್ಟೇ ಸರ್. ಎಲ್ಲ ಒಂದು ರೈಸ್ ಸಾಕು ಸರ್. ಮಾರ್ನಿಂಗ್ ಎಷ್ಟು ಗಂಟೆಗೆ ಓಪನ್ ಮಾಡ್ತೀರಾ ಮತ್ತು ಲಂಚ್ ಎಷ್ಟು ಗಂಟೆಗೆ ಸ್ಟಾರ್ಟ್ ಆಗುತ್ತೆ, ಯಾವತ್ತು ಕ್ಲೋಸ್ ಇರುತ್ತೆ ಹೋಟೆಲ್? ಸರ್ ನಮ್ಮದು ಮಾರ್ನಿಂಗು 5:30ಗೆ ಓಪನ್ ಮಾಡ್ತೀವಿ. ತಿಂಡಿ ಬಂದು 7 ಗಂಟೆ 7 ಕಾಲ ರೆಡಿ ಇರ್ತದೆ. ನಮ್ದು ಯಾವತ್ತೂ ಹೋಟ್ಲ್ ರಜೆ ಇಲ್ಲ. ಹಬ್ಬಕ್ಕೆ ಮಾರ್ನಿಂಗು ಮಾಡ್ತೀವಿ, ಮಧ್ಯಾಹ್ನ ರಜೆ ಹಾಕೋತೀವಿ. ಎಲ್ಲ ವಿಶೇಷ ಹಬ್ಬಗಳಿಗೆಲ್ಲ ಒಂದು ದಿವಸ ರಜೆ ಹಾಕೋತೀವಿ ಸರ್. ಯಾವತ್ತೂ ರಜೆ ಮಾಡಲ್ಲ ನಾವು. ರಜೆ ಇಲ್ಲ ಸರ್, ಯಾವುದು ರಜೆ ಇಲ್ಲ ಸರ್. ಭಾನುವಾರ ಬಂದು ಆಪ್ಟೆ. ಭಾನುವಾರ ತಿಂಡಿ ಮಾರ್ನಿಂಗ್ ಟಿಫನ್ ಮಾಡ್ತೀವಿ, ಕ್ಲೋಸ್ ಮಾಡ್ತೀವಿ ಸರ್. ಮಧ್ಯಾಹ್ನ ಊಟ ಮಾಡಲ್ಲ. ಪ್ರತಿ ದಿವಸ ಎಲ್ಲ ಊಟ ಇರುತ್ತೆ ಸರ್. ನಮ್ಮದು ಕ್ಯಾಟ್ರಿಂಗ್ ಎಲ್ಲ ವ್ಯವಸ್ಥೆ ಇರುತ್ತೆ. 100 ಜನ 200 ಜನಕ್ಕೆಲ್ಲ ಕ್ಯಾಟ್ರಿಂಗ್ ಎಲ್ಲ ವ್ಯವಸ್ಥೆ ಮಾಡ್ಕೊಡ್ತೀನಿ, ಎಲ್ಲ ಕಳಿಸ್ಕೊಡ್ತೀನಿ ಸರ್. ತುಂಬ ಅದು ಚೆನ್ನಾಗಿದೆ ಸರ್. ಕ್ಯಾಟ್ರಿಂಗ್ ಎಲ್ಲ ಚೆನ್ನಾಗಿ ಹೋಗ್ತಿದೆ ಸರ್. ಇದು ಪ್ರೈಸ್ ಯಾವ ರೀತಿ ಇರುತ್ತೆ? ಯಾವ ಸರ್ ಊಟದ್ದೆಲ್ಲ ತುಂಬ ಕಮ್ಮಿನೇ ಇರ್ತದೆ ಸರ್. ಏನು ಬ್ರೇಕ್ಫಾಸ್ಟೆಲ್ಲ ಸಹ 50 ರೂಪಾಯಿ, 40 ರೂಪಾಯಿ, 60 ರೂಪಾಯಿ ಎಲ್ಲ ಫುಲ್ ಮೆಣಸು. ಒಂದು ಬಾತು 2 ಸಹ 50 ರೂಪಾಯಿ ಇರುತ್ತೆ. ಚಿತ್ರಾನ್ನ 2 50 ರೂಪಾಯಿ ಸರ್. 2 ತಟ್ಟೆ ಇಡ್ಲಿ 2 50 ರೂಪಾಯಿ ಸರ್. ಒಂದು ಸೆಟ್ ದೋಸೆ 40 ರೂಪಾಯಿ ಸರ್. ಸೆಟ್ ಮಸಾಲೆ ಬೆಣ್ಣೆ ಹಾಕ್ತೀವಿ ಸರ್, 50 ರೂಪಾಯಿ ಸರ್. 2 ಬರುತ್ತೆ. ಒಂದು ಬೆಣ್ಣೆ ಮಸಾಲೆ 50 ರೂಪಾಯಿ ಸರ್. ಎಲ್ಲ ರೈಟ್ ಎಲ್ಲ ತುಂಬ ಚೆನ್ನಾಗಿ, ಅಷ್ಟೊಂದೇನು ರೈಟ್ ಏನು ಜಾಸ್ತಿ ಇಲ್ಲ ಸರ್. ತುಂಬ ದಿನಗಳ ನಂತರ ನಾವು ಇವತ್ತು ಒಂದು ಫುಡ್ ರಿವ್ಯೂ ಮಾಡೋಣ ಅಂತ ಬಂದಿದ್ದೀವಿ. ಶ್ರೀ ವಿನಾಯಕ ದರ್ಶಿನಿ ಅಂತ ಆಲ್ನಳ್ಳಿ ಲೇಔಟಲ್ಲಿ ಇರೋದಿದು. ನಮ್ಮ ವ್ಯೂವರ್ಸ್ಗೆ ಒಂದು ಸಾರಿ ಹೇಳಬೇಕು, ಯಾಕೆ ಅಂದರೆ ಪರ್ಸ್ನಲ್ ಪ್ರಾಬ್ಲಮ್ಗಳಿಂದಾಗಿ ರಿವ್ಯೂ ಮಾಡಿರಲಿಲ್ಲ. ಇವತ್ತು ಮಾಡ್ತಾಯಿದ್ದೀವಿ. ಒಂದು ಪ್ಯೂರ್ ವೆಜ್ ಹೋಟೆಲ್ ಇದು. ನಿಮ್ಗೆ ಆಲ್ರೆಡಿ ಆಗಲೇ ಹೇಳ್ದಂಗೆ ಬೆಳಗಿನ ಬ್ರೇಕ್ಫಾಸ್ಟು ಮತ್ತು ಲಂಚು 2 ಅವೈಲಬಿಲಿಟಿ ಇದೆ. ನಾನೀಗ ತೊಗೊಂಡಿದ್ದೀನಿ ಇಲ್ಲಿ ಫೇಮಸ್ ಆಗಿರುವಂಥ ಈ ಮಲ್ಲಿಗೆ ಇಡ್ಲಿ, ತಟ್ಟೆ ಇಡ್ಲಿ ಅಂತಾರೆ ಅದು, ಮತ್ತು ಅದ್ರ ಜೊತೆಗೆ ಚಟ್ನಿ ಕೊಟ್ಟಿದ್ದಾರೆ, ಕಾಯಿ ಚಟ್ನಿ, ಸಾಗು. ಇದು ಬಂದು ಸೊಪ್ಪು ಮತ್ತು ಆಲೂಗಡ್ಡೆ ಪಲ್ಯ ಹಾಕಿ ಮಾಡಿರುವಂಥ ಸ್ಮ್ಯಾಶ್ ಮಾಡಿರುವಂಥ ಪಲ್ಯ ಇದು ಸಾಗು. ಜೊತೆಗೆ ನಾನು ಒಂದು ಉದ್ದಿನ ವಡೆ ಮತ್ತು ಮಸಾಲೆ ವಡೆ ತೊಗೊಂಡಿದ್ದೀನಿ. ನೀಟಾಗಿ ಸರ್ವ್ ಮಾಡಿದ್ದಾರೆ. ನೀವು ಆಲ್ರೆಡಿ ನೋಡಿದ್ರಿ, ಸಖತ್ ಕ್ರೌಡ್ ಫ್ರೆಂಡ್ಲಿ ಇರೋವಂಥ ಒಂದು ವೆಜ್ ಹೋಟೆಲ್ ಇದು. ಈ ಸರೌಂಡಿಂಗಲ್ಲಿ ಈ ಥರದೊಂದು ಚಿಕ್ಕದಾದಂಥ ಒಂದು ರೀತಿ ಹಿಡನ್ ಜೆಮ್ ಅಂತಲೇ ಹೇಳ್ಬೋದು. ಅಷ್ಟು ಪಾಪ್ಯುಲಾರಿಟಿ ಇರುವಂಥ ಒಂದು ವೆಜ್ ಹೋಟೆಲ್ ಇದು. ತುಂಬ ಜನಕ್ಕೆ ಗೊತ್ತಿಲ್ಲ ಹೊರಗಡೆ ಅವ್ರಿಗೆ. ಈ ಕಡೆ ಸರೌಂಡಿಂಗಲ್ಲಿ ಈ ಲೋಕಲಲ್ಲಿರೋರೆಲ್ಲರೂ ಬಂದು ರೆಗ್ಯುಲರಾಗಿ ಇಲ್ಲಿ ಬ್ರೇಕ್ಫಾಸ್ಟು ಲಂಚ್ ಎಲ್ಲ ತಗೊಂಡೋಗ್ತಾರೆ, ಪಾರ್ಸಲ್ ತಗೊಂಡೋಗ್ತಾರೆ, ಟೇಸ್ಟ್ ನೋಡ್ತಾರೆ ಇಲ್ಲಿ ಬಂದು. ನಾನು ಆಲ್ರೆಡಿ ಹೇಳ್ದಾಗೆ ಮಲ್ಲಿಗೆ ಇಡ್ಲಿ ಅಷ್ಟೇ ಸ್ಮೂತಾಗಿ ಸಾಫ್ಟಾಗಿ ನಿಮ್ಗೆ ನೋಡಿದ್ರೇ ಗೊತ್ತಾಗುತ್ತೆ, ತುಂಬ ಚೆನ್ನಾಗಿ ಕುಕ್ ಮಾಡಿದ್ದಾರೆ. ನೋಡಿ, ಇಡ್ಲಿ ತುಂಬ ಈಸಿಯಾಗಿ ಬ್ರೇಕ್ ಆಗ್ತಾಯಿದೆ, ಅಷ್ಟೇ ಸಾಫ್ಟ್ ಇದೆ. ವಂಡರ್ಫುಲ್ ಟೇಸ್ಟ್ ಅಂತ ಹೇಳ್ಬೋದು. ತುಂಬ ಸಾಫ್ಟಾಗಿ ಈಸಿಯಾಗಿ ಬ್ರೇಕ್ ಆಗ್ತಾಯಿದೆ, ಅಷ್ಟೇ ಸಾಫ್ಟ್ನೆಸ್ ಇದೆ, ಮಲ್ಲಿಗೆ ಥರನೇ ಚೆನ್ನಾಗಿದೆ, ಸಖತ್ತಾಗಿದೆ ಇಡ್ಲಿ. ನನಗಂತೂ ತುಂಬ ಹೊಟ್ಟೆ ಹಸ್ಬಿಟ್ಟಿತ್ತು. ಒಂದು ಒಳ್ಳೆ ಬ್ರೇಕ್ಫಾಸ್ಟ್ ಹೋಟ್ಲಿಗೆ ಬಂದಿದ್ದೀನಿ ಅಂತ ನನಗಂತೂ ಫೀಲ್ ಆಗ್ತಾಯಿದೆ. ಚಟ್ನಿ ಜೊತೆ ಟ್ರೈ ಮಾಡೋಣ. ಗಟ್ಟಿ ಚಟ್ನಿ ಕೊಟ್ಟಿದ್ದಾರೆ. ಚಟ್ನಿಗಾಗಿರೋಂಥ ಇಂಗ್ರೀಡಿಯೆಂಟ್ಸು ಎಲ್ಲ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಆ್ಯಕ್ಚುಲಿ ಇಡ್ಲಿ ಅಂತಂದರೆ ಸೌತ್ ಇಂಡಿಯನ್ ಮಿಲ್ ಅಂತ ಇದು ಮಾಡ್ತಾರೆ. ಆದರೆ ಯಾರೆಲ್ಲ ನಾರ್ತ್ ಇಂಡಿಯನ್ಸ್ ನೋಡ್ತಾ ಇರ್ತಾರೆ ಅವ್ರಿಗೂ ತುಂಬ ಇಷ್ಟ ಆಗುತ್ತೆ. ಇಡ್ಲಿನ ಇಷ್ಟಪಟ್ಟು ತಿನ್ನಬೇಕು, ಆ ಥರ ಇದೆ ಇದು ಹೋಟೆಲು. ಈ ಕಡೆ ಯಾರಾದರೂ ಬಂದರೆ, ಆಲ್ನಳ್ಳಿ ಕಡೆ ಬಂದರೆ, ಈ ಟಿ ನರಸೀಪುರ ಮೇಯ್ನ್ ರೋಡಿಗೆ ಬಂದರೆ ನೀವು ಒಂದು ಸಲ ಮಸ್ಟ್ ಟ್ರೈ ಅಂತ ಹೇಳ್ತೀನಿ. ಒಂದು ಸಲ ವಿಸಿಟ್ ಮಾಡಿ, ಟೇಸ್ಟ್ ನೋಡಿ, ನಿಮ್ಮ ವ್ಯಾಲ್ಯೂಬಲ್ ಕಾಮೆಂಟ್ಸ್ಗಳನ್ನ ದಯವಿಟ್ಟು ತಿಳಿಸಿ. ಇಡ್ಲಿ ಜೊತೆ ಉದ್ದಿನ ವಡೆ ತೊಗೊಂಡಿದ್ದೆ. ಉದ್ದಿನ ವಡೆ ಚಿಕ್ಕದಾಗಿದೆ. ಅಲ್ಟಿಮೇಟ್ ಟೇಸ್ಟ್ ಉದ್ದಿನ ವಡೆ.
ಸಕ್ಕತ್ತಾಗಿದೆ. ಸೊಪ್ಪೆಲ್ಲ ಹಾಕಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಗಮ್ ಅಂತ ಇದೆ ಮಸಾಲೆ ವಡೆ. ಉದ್ದಿನ ವಡೆನೂ ಅಷ್ಟೇ ಕ್ರಿಸ್ಪಿಯಾಗಿ ಸಾಫ್ಟಾಗಿದೆ, ಸಗದಾಗಿದೆ. ತುಂಬ ಚೆನ್ನಾಗಿರುತ್ತೆ. ಮತ್ತು ಸೆಟ್ ಮಸಾಲೆ ಕೊಡ್ತಾರೆ, ಅದು ತುಂಬ ಚೆನ್ನಾಗಿರುತ್ತೆ, ಸಾಫ್ಟಾಗಿರುತ್ತೆ. ಬಟ್ ಏನಂದರೆ ನಮಗೆ ಇಲ್ಲಿ ಲೈಕ್ ಆಗೋದು ರೇಟು ಭಾಳ ರೀಸನಬಲ್ ಆಗಿದೆ. ಈ ಸರೌಂಡಿಂಗಲ್ಲಿ ಈ ಗಿರಿದರ್ಶಿನಿ ಲೇಔಟು, ಆಲ್ನಳ್ಳಿ ಲೇಔಟ್ನಲ್ಲಿ ಇಷ್ಟು ರೀಸನಬಲ್ ಆಗಿ ನಿಮ್ಗೆ ಎಲ್ಲೂ ಸಿಗೋಲ್ಲ ಫುಡ್. ತುಂಬ ಚೆನ್ನಾಗಿದೆ, ಟೇಸ್ಟಿಯಾಗಿದೆ, ಕ್ಲೀನಾಗಿದೆ, ಬಿಸಿ ಬಿಸಿಯಾಗಿ ಕೊಡ್ತಾರೆ, ತುಂಬ ಚೆನ್ನಾಗಿದೆ. ನಾನೀಗ ತಗೊಂಡಿದ್ದೀನಿ ಪೂರಿ ಜೊತೆಗೆ ಸಾಗು ಮತ್ತು ಚಟ್ನಿ. ನನಗೆ ತುಂಬ ಇಷ್ಟ ಅಂತ ಹೇಳಿದೆ. ಉದ್ದಿನ ವಡೆ ಮತ್ತು ಮಸಾಲೆ ವಡೆ ಕೊಟ್ಟಿದ್ದಾರೆ ಕಾಂಬಿನೇಷನ್ನು. ಪೂರಿ ತೊಗೊಂಡಿದ್ದೀನಿ, ಟ್ರೈ ಮಾಡೋಣ ಈಗ. ಸರ್ವಿಸ್ ಮಾತ್ರ ತುಂಬ ಚೆನ್ನಾಗಿ ನೀಟಾಗಿ ಕೊಡ್ತಾರೆ. ರೆಸ್ಪಾನ್ಸ್ ತುಂಬ ಚೆನ್ನಾಗಿದೆ, ಕಸ್ಟಮರ್ ಫ್ರೆಂಡ್ಲಿ ಅಂತಲೇ ಹೇಳ್ಬೋದು. ಜೊತೆಗೆ ತುಂಬ ಹೊಟ್ಟೆ ಹಸ್ಕ ಬಂದ್ಬಿಟ್ಟಿದ್ರೆ ಮಾತ್ರ ಇಲ್ಲಿ ನಿಮಗೆ ಬಾಯಲ್ಲಿ ನೀರು ಬರಬೇಕು, ಅಷ್ಟು ಟೇಸ್ಟಿಯಾಗಿ ತುಂಬ ಚೆನ್ನಾಗಿ ಸರ್ವಿಸ್ ಕೊಡ್ತಾರೆ. ಈಗ ಪೂರಿ ಟ್ರೈ ಮಾಡ್ತಾಯಿದ್ದೀನಿ, ಟೇಸ್ಟ್ ನೋಡ್ಬಿಟ್ಟು ಹೇಳ್ತೀನಿ. ಫ್ರೆಶ್ ಆಗಿ ಸ್ಪಾಟಲ್ಲಿ ಮಾಡಿಕೊಡ್ತಾರೆ, ನಿಮಗೆ ಆ ಫ್ರೆಶ್ನೆಸ್ ಸಿಗುತ್ತೆ. ಮತ್ತು ಕಿಚನ್ಗಳು ಆಲ್ಮೋಸ್ಟ್ ಎಲ್ಲ ಕ್ಲೋಸ್ ಇರುತ್ತೆ. ನಿಮಗೆ ಇದು ಓಪನ್ ಕಿಚನ್ ಆಗಿರೋದ್ರಿಂದ ನೀವು ಅಲ್ಲೇ ನೋಡ್ಬೋದು ಆ ಮೇಕಿಂಗ್ನೆಲ್ಲನೂ. ಹೈಜಿನಿಕ್ ತುಂಬ ಚೆನ್ನಾಗಿದೆ, ನೀಟ್ನೆಸ್ ಇದೆ. ಪೂರಿ ತುಂಬ ಚೆನ್ನಾಗಿದೆ, ಸಾಫ್ಟಾಗಿ. ಒಂದೊಂದು ಬೈಟು ಅಷ್ಟೇ ಎಂಜಾಯ್ ಮಾಡ್ತಾಯಿದ್ದೀನಿ, ಸಕ್ಕತ್ತಾಗಿದೆ. ಸಾಗು ಜೊತೆನೂ ಚೆನ್ನಾಗಿದೆ. ಇಲ್ಲಿ ರೆಗ್ಯುಲರಾಗಿ ಚಿತ್ರಾನ್ನ, ಇಡ್ಲಿ ಮತ್ತು ದೋಸೆ ಎಲ್ಲ ಅವೈಲಬಿಲಿಟಿ ಇರುತ್ತೆ. ಅದರ ಡೈಲಿ ಚೇಂಜಸ್ ಇರುತ್ತಂತೆ. ಇವತ್ತು ಗೀ ರೈಸ್ ಮಾಡಿದ್ದಾರೆ. ಈ ಲವಂಗ, ಚಕ್ಕೆ ಇದೆಲ್ಲ ತುಂಬ ಹೈಲೈಟ್ ಅಂತ ಹೇಳ್ಬೋದು. ಅವರು ಓಪನ್ ಮಾಡಿದ್ರೆ ಸಾಕು ಪಾತ್ರೆನ ಗಮ್ ಅನ್ನುತ್ತೆ ಗೀ ರೈಸು. ಲೈಟ್ ಮಸಾಲೆ, ಜಾಸ್ತಿ ಆಯಿಲ್ ಹಾಕಿಲ್ಲ, ನಿಮಗೆ ಕಾಣಿಸ್ತಾ ಇದೆ. ನಿಮ್ಗೆ ಹೇಳೋದಲ್ಲ, ಆ ಮಸಾಲೆ ಪದಾರ್ಥಗಳು ತುಂಬ ಚೆನ್ನಾಗಿ ಆ್ಯಡ್ ಆಗಿದೆ. ನೋಡೋಕ್ಕೆ ಪ್ಲೈನ್ ಥರ ಕಾಣಿಸುತ್ತೆ ಗೀ ರೈಸು. ಆ ಇಂಗ್ರೀಡಿಯೆಂಟ್ಸ್ಗಳೆಲ್ಲ ಗಮ್ ಅನ್ನುತ್ತೆ ಮಾತ್ರ. ಗೀ ರೈಸ್ಗೆ ಕುರ್ಮಾ, ಸಾಗು ಅಂತಿರೋ, ಕುರ್ಮಾ ಅಂತಿರೋ, ಒಟ್ಟಲ್ಲಿ ಒನ್ ಆಫ್ ದ ಬೆಸ್ಟ್ ಕಾಂಬಿನೇಷನ್ ಅಂತ ಹೇಳ್ಬೋದು ಗೀ ರೈಸ್ಗೆ. ಗೀ ರೈಸ್ಗೆ ಈ ಥರ ಕುರ್ಮಾ ಇದ್ದರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ನನಗಂತೂ ಇದು ಇಷ್ಟ ಆಯಿತು. ಇದಿಲ್ಲದೆ ಆದರೆ ಮಜಾನೇ ಇರೋಲ್ಲ ಗೀ ರೈಸ್ ಹೇಳಬೇಕು ಅಂದರೆ. ಉದ್ದಿನ ವಡೆ ಯಾಕೋ ಬಿಡಬೇಕು ಅಂತ ಮನಸ್ಸೇ ಗೊತ್ತಾಯಿಲ್ಲ. ಎಲ್ಲಾದ್ರ ಜೊತೆ ಉದ್ದಿನ ವಡೆ ತಗೊಂಡು ತಿಂತಾಯಿದ್ರೆ ಮಜಾನೇ ಬೇರೆ. ಈ ಗೀ ರೈಸು ಬಾತ್ಗೆ ಉದ್ದಿನ ವಡೆ, ಮಸಾಲೆ ವಡೆ ಬೆಸ್ಟ್ ಕಾಂಬಿನೇಷನ್ನು. ರೈಸು ತುಂಬ ಚೆನ್ನಾಗಿದೆ. ನಿಮ್ಗೆ ಆಗಲೇ ಹೇಳಿದೆ, ಇದೊಂಥರ ಹಿಡನ್ ಜೆಮ್ಮು. ನೀವು ಈ ಕಡೆ ಬಂದರೆ ಆಲ್ನಳ್ಳಿ ಕಡೆ ಒಂದು ಸಲ ಮಸ್ಟ್ ಟ್ರೈ ಅಂತ ನಾನಂತ ಹೇಳ್ತೀನಿ. ನಾವಿವತ್ತು ವಿಸಿಟ್ ಮಾಡಿದ್ದು ಶ್ರೀ ವಿನಾಯಕ ದರ್ಶಿನಿಗೆ. ನಾವಿಲ್ಲಿ ಟ್ರೈ ಮಾಡಿದ್ದು ಇಡ್ಲಿ, ಪೂರಿ, ಗೀ ರೈಸು, ಮಸಾಲೆ ವಡೆ, ಉದ್ದಿನ ವಡೆ ಎಲ್ಲ ಟ್ರೈ ಮಾಡ್ದೋ. ಟೇಸ್ಟ್ ಎಲ್ಲ ಅಲ್ಟಿಮೇಟ್ ಆಗಿತ್ತು. ನೀವು ಬನ್ನಿ, ಟೇಸ್ಟ್ ನೋಡಿ, ನಿಮ್ಮ ವ್ಯಾಲ್ಯೂಬಲ್ ಕಾಮೆಂಟ್ಸ್ಗಳನ್ನ ತಿಳಿಸಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು.